ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸಿದ್ದಾರೆ. ನಮಗೆ ಒಂದು ಡಿವೈಸ್ ಸಿಕ್ಕಿದೆ ಅಂತ ಅಶೋಕ್ ನಾಯಕ್ ಹೇಳಿದ್ದಾರೆ. ಎಸ್ಐಟಿ ಪರ ವಕೀಲ ಅಶೋಕ್ ನಾಯಕ್ ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ನಮಗೆ ಒಂದು ಡಿವೈಸ್ ಸಿಕ್ಕಿದೆ. ಇಲ್ಲಿ ಇವರ ಕುಟುಂಬವೇ ಪ್ರಾಬಲ್ಯ ಹೊಂದಿದೆ. ಲೈಂಗಿಕ ದೌರ್ಜನ್ಯ ನಡೆಸಿದ್ದು ಹೊಳೆನರಸೀಪುರದಲ್ಲಿ. ಈತ ಸಾಮಾನ್ಯ ವ್ಯಕ್ತಿ ಅಲ್ಲ. ಎಸ್ಐಟಿ ಪರ ವಕೀಲರ ವಾದ ಇದು. ಈತ ಸಾಮಾನ್ಯ ವ್ಯಕ್ತಿ ಅಲ್ಲ, ಬಹಳ ಪ್ರಾಬಲ್ಯ ಇರುವಂತಹ ಕುಟುಂಬದ ವ್ಯಕ್ತಿ. ಈತ ಸಾಮಾನ್ಯ ಅಲ್ಲ, ಕಾನೂನು ಮಾಡುವವರು ಪ್ರಜ್ವಲ್ ಬರ್ತಾರೆ ಅಂತ ಅವರ ವಕೀಲರು ಹೇಳಿದ್ರು. ಆದ್ರೆ 1 ತಿಂಗಳು ಕಳೆದ್ರೂ ಆರೋಪಿ ಬರಲೇ ಇಲ್ಲ. ವಿದೇಶದಲ್ಲಿ ಬಂಧನ ತಪ್ಪಿಸಲು ಸ್ವದೇಶಕ್ಕೆ ಬಂದಿದ್ದಾರೆ. ತಪ್ಪಿಸಿಕೊಂಡು ಹೋಗಲೆಂದೇ ದೇಶ ಬಿಟ್ಟು ಹೋಗಿದ್ದರು. ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ಎನ್ನಲು ಸಾಕ್ಷ್ಯಗಳಿವೆ. ಇದು ಎಸ್ಐಟಿ ಪರ ವಕೀಲರ ವಾದ. ಹಲವಾರು ಸಾಕ್ಷ್ಯಗಳನ್ನ ಸಂಗ್ರಹಿಸಿತ್ತು. ಈ 1 ತಿಂಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಹಲವಾರು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ರು. ಈ ನಿಟ್ಟಿನಲ್ಲಿ ಅವರ ಪರ ವಕೀಲರು ವಾದವನ್ನ ನ್ಯಾಯಾಧೀಶರ ಮುಂದಿಟ್ಟಿದ್ದಾರೆ. ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ಎನ್ನಲು ಹಲವು ಸಾಕ್ಷ್ಯಗಳು ನಮ್ಮ ಬಳಿ ಇವೆ. ಬಟ್ಟೆ ಬಿಚ್ಚುವುದಕ್ಕೂ ಬಲವಂತಕ್ಕೂ ವ್ಯತ್ಯಾಸಗಳಿವೆ. ಈ ಪ್ರಕರಣ ದೊಡ್ಡ ಇಶ್ಯೂ ಆಗಿದೆ, ಪ್ರತಿಭಟನೆಗಳಾಗಿದೆ. ಆರೋಪಿ ವಿರುದ್ಧ ತುಂಬಾ ದೊಡ್ಡ ಆರೋಪ ಇದೆ. ಈ ವಿಡಿಯೋದಿಂದ ಅನೇಕ ಮನೆಗಳಲ್ಲಿ ಒಡಕಾಗಿದೆ. ಹಲವು ಸಂಸಾರಗಳು ಬಿರುಕು ಬಿಟ್ಟಿದೆ. ಗಂಡಂದಿರು ಹೆಂಡತಿಯರನ್ನ ಅನುಮಾನದಿಂದ ನೋಡುವಂತ ಸ್ಥಿತಿ ಎದುರಾಗಿದೆ. ಹೀಗಾಗಿ ಅನೇಕ ಸಂತ್ರಸ್ತರು ದೂರು ನೀಡಲು ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದು ಎಸ್ಐಟಿ ಪರ ವಕೀಲರ ವಾದ. ಎಲ್ಲಾ ವಾದಗಳನ್ನ ನ್ಯಾಯಾಧೀಶರು ಆಲಿಸಿದ್ದಾರೆ. 4/15ಕ್ಕೆ ಇದರ ಆದೇಶವನ್ನ ಕೂಡ ನ್ಯಾಯಾಧೀಶರು ತಿಳಿಸಲಿದ್ದಾರೆ. ನ್ಯಾಯಾಂಗ ಬಂಧನಕ್ಕೋ ಅಥವಾ ಎಸ್ಐಟಿ ಕಸ್ಟಡಿಗೋ ಪ್ರಜ್ವಲ್ ರೇವಣ್ಣ 4/15ಕ್ಕೆ ನ್ಯಾಯಾಧೀಶರು ತೀರ್ಪು ಪ್ರಕಟಿಸಲಿದ್ದಾರೆ. 3 ದಿನಗಳ ಬಳಿಕ ಅತ್ಯಾಚಾರ ಪ್ರಕರಣ ದಾಖಲಾಯಿತು. ಇದು ಪ್ರಜ್ವಲ್ ಪರ ವಕೀಲರ ವಾದ. ಈ ಕೇಸನ್ನ ಜಾಮೀನು ರಹಿತ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಅವರ ವಾದ ಇದು. 161 ಹೇಳಿಕೆ ಬಳಿಕ ಅತ್ಯಾಚಾರ ಆರೋಪ ದಾಖಲಾಗಿದೆ. ಏಪ್ರಿಲ್ 28ರಿಂದ ಮೇ 2ರ ತನಕ ಯಾವುದೇ ಅತ್ಯಾಚಾರ ಉಲ್ಲೇಖ ಇಲ್ಲ. 3 ದಿನಗಳ ಬಳಿಕ ಅತ್ಯಾಚಾರ ಪ್ರಕರಣ ದಾಖಲಾಯಿತು. ಈ ಕೇಸನ್ನ ಜಾಮೀನು ರಹಿತ ಮಾಡಿದ್ದಾರೆ. ಪದಗಳನ್ನು ಬಳಸಿ ತಮಗೆ ಬೇಕಾದಂತೆ ವಾದ ಮಾಡ್ತಿದ್ದಾರೆ. ಜಾಮೀನು ನೀಡಬಹುದಾದ ಕೇಸ್ ಇದಾಗಿದೆ ಅಂತ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಪ್ರತಿವಾದವನ್ನ ಮಂಡಿಸುತ್ತಿದ್ದಾರೆ. ಮಹಿಳಾ ತನಿಖಾಧಿಕಾರಿ ಹೇಳಿಕೆಯನ್ನ ದಾಖಲಿಸಬೇಕು, ಆದರೆ ರೆಡಿಮೇಡ್ ದೂರನ್ನು ಸ್ವೀಕರಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ತಮ್ಮ ವಾದವನ್ನ ನ್ಯಾಯಾಧೀಶರ ಮುಂದಿಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ತನಿಖೆಗೆ ಸಹಕರಿಸಿಲ್ಲ ಅಂತ ವಾರೆಂಟ್ ಜಾರಿ ಮಾಡಲಾಗಿದೆ. 15 ದಿನ ಯಾಕೆ ಕಸ್ಟಡಿಗೆ ಕೊಡಬೇಕು ನನಗೆ ತಿಳಿತಾ ಇಲ್ಲ. 15 ದಿನ ಯಾಕೆ? ಈ ಕೇಸ್ ದಾಖಲೆ ಪರಿಶೀಲಿಸಿ 1 ದಿನ ಕಸ್ಟಡಿಗೆ ಕೊಟ್ರೆ ಸಾಕು. ಈಗ 14 ದಿನಗಳ ಕಾಲ ಎಸ್ಐಟಿ ಕಸ್ಟಡಿ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಪ್ರಜ್ವಲ್ ರೇವಣ್ಣ ಪರ ವಕೀಲರ ವಾದ. ಇಲ್ಲಿ ತುಂಬಾ ವರ್ಷಗಳ ನಂತರ ದೂರು ನೀಡಲಾಗಿದೆ. ಈಗಾಗಲೇ ಕೇಸ್ನ ಸಂಪೂರ್ಣ ತನಿಖೆ ಮಾಡಲಾಗಿದೆ. ಸಂತ್ರಸ್ತೆ ಅತ್ಯಾಚಾರ ಮಾಡಿದ್ದಾರೆಂದು ದೂರು ನೀಡಿಲ್ಲ. ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ತಮ್ಮ ವಾದವನ್ನ ಮಂಡಿಸುತ್ತಿದ್ದಾರೆ.